ಹೌದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ 26 ವರ್ಷದ ನವೀನ್ ಹಾಗೂ 19 ವರ್ಷದ ರಮ್ಯಾ ಕಳೆದ 5 ವರ್ಷಗಳಿಂದ ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ಪ್ರೀತಿಸುತ್ತಿದ್ದರು. ಇಬ್ಬರದ್ದು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಇತ್ತೀಚೆಗೆ ಅಂತರ್ಜಾತಿ ವಿವಾಹ ಕೂಡ ಆಗಿದ್ದರು. ಆದರೆ ಈ ಮದುವೆ ಯುವತಿಯ ಪೋಷಕರಿಗೆ ಇಷ್ಟವಿರಲಿಲ್ಲ. ಈ ಹಿನ್ನೆಲೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುವತಿಯ ಪೋಷಕರು ಮಿಸ್ಸಿಂಗ್ ಕೇಸ್ ದಾಖಲಿಸಿದರು. ಅದರಂತೆ ನವಜೋಡಿ ಪೊಲೀಸ್ ಠಾಣೆಗೆ ಬಂದ ವೇಳೆ ಮದುವೆಯಾದ ಯುವತಿ ರಮ್ಯಾಳನ್ನ ಆಕೆಯ ಪೋಷಕರು ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗಿದ್ದಾರಂತೆ. ಅಷ್ಟೇ ಅಲ್ಲದೆ ನೀನು ಎಲ್ಲೇ ಇದ್ದರೂ ಬಿಡುವುದಿಲ್ಲ ಅಂತ ನವೀನ್ ಹಾಗೂ ಆತನ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅದೇ ನಾವು ಮದುವೆ ಆಗಿದ್ವಿ. ಅಲ್ಲಿ ನಮ್ಮೂರು ಸ್ಟೇಷನ್ ಹತ್ರ ಅವರು ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಒಂದು ತಿಂಗಳಿಂದ ಹೋಗಿದ್ವಿ. ಅದರಿಂದ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ SP ಸಾಹೇಬ್ರು ಇದು ಮಾಡೋಣ ಅಂತ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ವಿ. ಕೊಟ್ಟಿದ್ದೀವಿ. ಆಯಿತು, ನಾವು ನೋಡ್ತೀವಿ, ಹೇಳಿ ಮಾತಾಡ್ತೀವಿ ಅಂತ ಹೇಳಿದರೆ SP ಸಾಹೇಬ್ರು. ಫೋನ್ ಮಾಡ್ತೀನಿ ನಮ್ಮ ಗೌರಿಬಿದನೂರು ಸ್ಟೇಷನ್ಗೆ ಅಂತ ಹೇಳಿದ್ರು. ಅದೇ ಹುಡುಗಿನ ನಾವು ಬೇಲ್ ತಗೊಳಕ್ ಹೋದಾಗ ಕೋರ್ಟ್ ಹತ್ರ ಕಳಿಸ್ಬಿಟ್ಟು ಅವ್ರ ಅಣ್ಣವ್ರು ಬಲವಂತವಾಗಿ ಕರ್ಕೊಂಡು ಹೊರಟೋಗವ್ರೆ. ಹುಡುಗಿ ನಂಬಿಸ್ಬಿಟ್ಟು ನಾವೇ ಬಿಟ್ಬಿಡ್ತೀವಿ, ಈಚೆ ಬಂದರೆ ಅವ್ನು ಜೈಲಿಗೆ ಹೋಗ್ತಾನೆ, ಇದು ಬೇಡ, ನಾವು ಬಿಟ್ಬಿಡ್ತೀವಿ, ನಾವೇ ಮದುವೆ ಮಾಡ್ಕೊಡ್ತೀವಿ ಅಂತ ಕರ್ಕೊಂಡೋಗವ್ರೆ. ನಾವು ತಿರುಗ್ದಿನ ಹೋಗಿ ಕೇಳಿದ್ದಕ್ಕೆ ಸ್ಟೇಷನಲ್ಲಿ ಇಲ್ಲ ಕರ್ಸೋಕ್ಕಾಗಲ್ಲ, ಅವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಇವಾಗ ಕರ್ಸೋಕ್ಕಾಗಲ್ಲ ಅಂತ ಮೇಡಮ್ ಅಂದರು. ಅದಕ್ಕೆ ನಾವು ತಿರ್ಗಾ ಪದೇ ಆವತ್ತಿನ ಒಂದು ತಿಂಗಳಿಂದ ವಾಪಸ್ ಬರ್ತಾ ಇದ್ವಿ. ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಮೊನ್ನೆ ಶನಿವಾರ ಹೋದಾಗ ವಿಡಿಯೋ ಕಾಲ್ನಲ್ಲಿ ಮಾತಾಡಿಸ್ತೀವಿ, ಹಂಗೆ ಹಿಂಗೆ ಹಾಸ್ಪಿಟಲ್ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಗೆ ಬೇಡ, ನಮ್ಮ ಮುಂದೆನೇ ಕರೆಸಿ ನಾವು ಮಾತಾಡ್ಸಿ ಅಂತ ನಾವು ಹೇಳಿದ್ವಿ. ನಾವು ಹಾಸ್ಪಿಟ್ಲ್ ಹತ್ರ ಅವರೇ ಅಂತ ಹೋಗಿ ನಾವು ಹಾಸ್ಪಿಟ್ಲ್ ಹತ್ರ ಹೋಗೋದಕ್ಕೆ ನೋಡಿದ್ವಿ, ಅಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲ ಸರ್, ಮುಂದೆನೇ ಕರೆಸಿ, ಡೈರೆಕ್ಟಾಗಿ ಕರೆಸಿ, ಅವ್ರ ಜೊತೆ ಹೋದರೆ ಅವ್ರ ಜೊತೆನೇ ಹೋಗಲಿ, ನಮ್ಮ ಮುಂದೆ ಒಂದು ಮಾತು ಹೇಳಿ ಅಂತ ನಾವು ಒಂದು ತಿಂಗಳಿಂದ ಕೇಳ್ತಾ ಇದ್ರು. ಇಲ್ಲಿ ಕರೆಸಿಲ್ಲ. ಅದಕ್ಕೆ ನಮಗೂ ನ್ಯಾಯ ಸಿಕ್ಕಿಲ್ಲ ಅಂತ ಇಲ್ಲಿ SP ಸಾಹೇಬ್ರ ಹತ್ರ ಬಂದಿದ್ವಿ. ಅದಕ್ಕೆ ಇಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ವಿ SP ಸಾಹೇಬ್ರಿಗೆ. ಆಯಿತು ನೋಡೋಣ ಅಂತ ಹೇಳಿದ್ದಾರೆ. ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಅದೇ ನಂಗಾಗೋ ಥರ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಅಂತ ನಾನು ಅಲ್ಲೇ ಸ್ಟೇಷನಲ್ಲೇ ಹೇಳಿ ಬಂದಿದ್ದೀನಿ. ಏನಾಗಬಾರ್ದು ಅಂದರೆ ನನಗೆ ಇವಾಗ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಹೋದ್ರು, ಸ್ಟೇಷನ್ ಹತ್ರ ಹೋದ್ರು, ಹುಡುಗಿನ ಒಂದು ತಿಂಗಳಾಯ್ತು ಕರ್ಕೊಂಡೋಗಿ, ನನ್ನ ಜೊತೆ ಅವರು ಮಾತಾಡ್ಸೋಕ್ಕೂ ಬಿಡ್ದಂಗೆ ಕರೆಸ್ತೀರ ಅನ್ನೋ ಕಂಪ್ಲೇಂಟ್ 3-4 ಸಲ ಕೊಟ್ಟರು, ಕೇಳಿದ್ರು, ಅವರು ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಮುಂದೆ ನಿಮ್ಮ ಫ್ಯೂಚರ್ ಅದೇ ಹುಡುಗಿ ಇವಾಗ ಅವರೇ ಇಷ್ಟ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು FIR ಮಾಡಿಸ್ಬಿಟ್ಟು ನನ್ನೇ ಅಲ್ಲಿ ಕರ್ಸ್ಕೊಂಡು ಇವನು ಇಷ್ಟ ಇಲ್ಲ, ಹುಡುಗಿ ಇಷ್ಟ ಇಲ್ಲ ಅಂತೇಳಿ ನಾನಲ್ಲಿ ಸೈನ್ ಹಾಕಿ ಇದು ಮಾಡ್ಬೇಕಂತೆ. ಆಮೇಲೆ ಸ್ಟೇಷನಿಂದ ಈಚೆ ಬಂದರೆ ನಾವೇನೋ ಮಾಡ್ತೀವಿ, ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ಅವ್ರ ಅಣ್ಣವ್ರು. ರಮ್ಯಾ, ನನ್ನ ಹೆಸರು ನವೀನ್ ಅಂತ. ನಮ್ದು ಹೊಸೂರು. ಎಷ್ಟು ವರ್ಷ? 5 ವರ್ಷ ಲವ್ ಮಾಡಿದ್ವಿ. ಇತ್ತ ಪತ್ನಿಯಿಂದ ದೂರವಿರುವ ನವೀನ್ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಧಾವಿಸಿ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಲು ಮುಂದಾಗಿದ್ದಾನೆ. ಆದರೆ ಯುವತಿಯ ಪೋಷಕರು ಆಂಧ್ರ ಪ್ರದೇಶದ ಹಿಂದೂಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ಈ ಗೊಂದಲದ ನಡುವೆ ಪೊಲೀಸರು ಕಳೆದ 1 ತಿಂಗಳಿನಿಂದ ಸಬೂಬು ಹೇಳುತ್ತಾ ಕಾಲ ಕಳೆಯುತ್ತಿದ್ದು ನ್ಯಾಯಕ್ಕಾಗಿ ಜಿಲ್ಲಾ SP ಕಚೇರಿಗೆ ದೂರು ನೀಡಿದ್ದಾನೆ. ನನಗೆ ನ್ಯಾಯ ಸಿಗದಿದ್ರೆ ಪೊಲೀಸ್ ಠಾಣೆ ಮುಂಭಾಗ ಸಾವಿಗೆ ಶರಣಾಗುವುದಾಗಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ನಿನ್ನೆ ಹಿಂದೂಪುರ ಸ್ಟೇಷನ್ ಹತ್ರ ಪೊಲೀಸರು ಫೋನ್ ಮಾಡಿದ್ರು, ನಿಮಗೆ FIR ಆಗಿದೆ, ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂತೇಳಿ ಫೋನ್ ಮಾಡಿದ್ರು. ನಾವು ಕೇಳಿದ್ದಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ಮಾತಾಡ್ಕೊಂಡು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಚಿಕ್ಕಪ್ಪರು, ನಮ್ಮ ಅತ್ತೆಯವರು ಎಲ್ಲ ಫೋನ್ ಮಾಡಿ ನನಗೆ ಬಾ ಅಂದರು. ಇಲ್ಲ, ನೀವು ಹೋಗಿ ಕೇಳ್ಕೊಂಡು ನೋಡ್ಕೊಂಡು ಬನ್ನಿರಿ, ಅಲ್ಲಿ ಅವ್ರ ಅಣ್ಣವರು ಎಲ್ಲ ಈಚೆನೇ ಇರ್ತಾರೆ, ಅವರು ಬಂದರು, ಅವರು ನನ್ನ ಮೇಲೆ ಇದು ಮಾಡಿಕೊಂಡು ನನ್ನ ಇದು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ಕಳಿಸಿದೆ. ಇವ್ರು ಹೋಗಿದ್ರೆ ಸ್ಟೇಷನಲ್ಲಿ ಇವ್ರನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನ್ನೆಲ್ಲವನ್ನು ಕರೆಸಿ ಕರ್ಸಿದ್ರೆ ಇಲ್ಲದ್ರೆ ನಾವು ಹಿಡ್ಕೊಂಡು ಹೋಗ್ತೀವಿ, ಲೊಕೇಶನ್ ಹಾಕೊಂಡು ಹೋಗಿ ನಾವೇ ಇದು ಮಾಡಿಕೊಂಡು ನಾವು ಅಲ್ಲೇ ಇದು ಮಾಡಾಕ್ತೀವಿ, ಬಿಡಲ್ಲ ಅವನ್ನ, ಹಂಗೆ ಹಿಂಗೆ ಅಂತೇಳಿ ಅವ್ರ ಅಣ್ಣವರು ಹಿಂಗೆ ನಮ್ಮ ಅತ್ತೆಯವ್ರ ಹತ್ರ ಹೇಳಿದ್ರು. ಅವರು ನಮ್ಗೆ ಫೋನ್ ಮಾಡಿ ಹಿಂಗೆ ಹೇಳಿದ್ರು, ಹಿಂಗೆ ಹೇಳ್ತಾವ್ರೆ, ನೀನೆಲ್ಲೋ ಅದೇ ಸಾಯ್ಸಾಗ್ಬಿಟ್ಟು ಲೊಕೇಶನ್ ಹಾಕೊಂಡು ಹೋಗಿ ಅವ್ನು ಬಿಡಲ್ಲ, ನೀವು ಎಷ್ಟೇ ಬಚ್ಚಿದ್ರು ಅವ್ನು ಬಿಡಲ್ಲ, ನಾವು ಹುಡುಕಿ ನಾವೇ ಸಾಯ್ಸಾಕ್ತೀವಿ ಅಂತ ಹೇಳಿ ಅವ್ರ ಅಣ್ಣವ್ರು ಹೇಳಿದ್ದಾರೆ. ಲತೀಶ್, ಬಾಲಾಜಿ, ರಮೇಶ್, ನಾಗರಾಜ್, ಇವು 4 ಜನ ಹೇಳಿದ್ದಾರೆ. ನನಗೇನೇ ಆದರೂ ಅವರೇ ಕಾರಣ. ಮತ್ತು 30 ದಿನ ಅದೇ ಅವರು ಅಣ್ಣವರು ಫೋನಲ್ಲಿ ಅದು ಇದು ಭಯ ಇಕ್ಸಿ ನಾವು ಊರಲ್ಲಿಲ್ಲ ಅಂತ ಮಂತಕ್ಕೆ ಹೋಗಿ ಅದು ಇದು ಗಲಾಟೆ ಮಾಡೋದು, ನಮ್ಮ ತಮ್ಮವ್ರಿಗೆ ಎಲ್ಲವನ್ನ ಕರ್ಸಲ್ಲಿ ಹಂಗೆ ಹಿಂಗೆ ಅಂತ ಅವನಿಗೂ ಬೈಯೋದು,
ಹಂಗೆ ಹಿಂಗೆ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು ಅವ್ರ ಅಣ್ಣವರು. ನಾನು ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಹಂಗೆ ಹಿಂಗೆ ಬರ್ತಾವ್ರು ಮನೆ ಹತ್ರ, ನೀನು ಸ್ಟೇಷನ್ ಹತ್ರ ಹೋಗಿ ಹಂಗೆ ಹಿಂಗೆ ಅಂತ ಹೋಗ್ಬೇಡ, ಅವರು ನಿಂಗೆ ಅವರೇ ನೆನ್ನೆ ಎಲ್ಲ ನೋಡ್ಕೊಂಡ್ ಬಂದಾರ ನಮ್ಮ ಮನೆ ಕಡೆ ಹೋಗಿ. ಸ್ಟೇಷನ್ ಮುಂದೆ ನನಗೆ ಹೋಗಿದ ತಕ್ಷಣ ಅಲ್ಲಿ ನನಗೆ ಕಾಯ್ಕೊಂಡವ್ರು ಅಂದೆ. ಏನಂತ, ನಾನು ಒಳಕ್ಕೆ ಹೋಗಿ ಸ್ಟೇಷನಿಂದ ಈಚೆ ಬಂದರೆ ಅವ್ನಿಗೆ ಬಿಡಲ್ಲ, ಸುಮ್ಮನೆ ಸೇನಾಕಕ್ಕೆ ಅಂತ ನನ್ನ ಮೇಲೆ ಇದು ಮಾಡಿ ನನಗೆ ಕರ್ಸೋಕ್ಕೆ ಇದು ಮಾಡ್ತಾ ಅವರು. ನನಗೆ ಅದೇ ಅವ್ರ ಕಡೆ, ಅವ್ರ ಅಣ್ಣವ್ರ ಕಡೆಯಿಂದ ನಮ್ಮದು ಫ್ಯಾಮಿಲಿಗೆ ಆಗಲಿ ನನಗೆ ಆಗಲಿ ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ನಾನು ಒಟ್ಟಿನಲ್ಲಿ ಕಾಕಿ ಪಡೆ ಈಗಲಾದರೂ ಎಚ್ಚೆತ್ತುಕೊಂಡು ಯುವ ಜೋಡಿಗೆ ನ್ಯಾಯ ಒದಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.